ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನೀರಲ್ಲೂ ಜೊತೆಯಲ್ಲಿ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಕೃಷ್ಣ ಪ್ರಕಾಶನ್ ಹತ್ರ ಹೇಳ್ತಾ ಇರ್ತಾನೆ, ನೀವೇನೇನೋ ಮಾತಾಡ್ತಿದ್ದೀರಾ, ಫಸ್ಟ್ ಯಾರ ಜೊತೆ ಏನು ಮಾತಾಡ್ತಿದ್ದೀನಿ ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಅನ್ಬೇಕಾದ್ರೆ ನನಗೆ ತುಂಬ ಚೆನ್ನಾಗಿ ಗೊತ್ತು. ನಾನು ಯಾರ ಜೊತೆ ಏನು ಮಾತಾಡಬೇಕೋ ಅದನ್ನೇ ಮಾತಾಡ್ತಾ ಇದ್ದೀನಿ. ಮನೆಯವ್ರ ಜೊತೆ ಒಂಥರ, ಹಾಗೆ ಹೊರಗಡೆ ಇನ್ನೊಂಥರ ಮಾತಾಡೋ, ಹಾಗೆ ಸಮಯಕ್ಕೆ ತಕ್ಕಂತೆ ಮನಸ್ಸನ್ನ ಬದಲಾಯಿಸೋ, ಉಸಿರು ಹೊಳಿತಾರೆ ಇರೋ ನಿಮ್ಮ ಜೊತೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಅನ್ಬೇಕಾದ್ರೆ ಈ ಕಡೆ ಕೃಷ್ಣನ್ಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಕೃಷ್ಣ ಹೇಳ್ತಾ ಇರ್ತಾನೆ, ಅಲ್ಲ ಪ್ರಕಾಶ್ ಅವರು, ಏನಾಗಿದೆ ನಿಮಗೆ? ನಾನೇ ನಿಮ್ಮ ತಂಗಿ ಏನಾದರೂ ಮೋಸ ಮಾಡಿದ್ದೀನ? ಆ ರೀತಿ ಮಾತಾಡ್ತಿದ್ದೀರಲ್ಲ ಅಂತ ಅಂದಾಗ, ಯಾಕೆ ನಿಮಗೆ ಗೊತ್ತಿಲ್ವಾ ನನ್ನ ತಂಗಿ ಜೀವನದಲ್ಲಿ ಏನೇನು ನಡೀತಿದೆ ಅಂತ? ನಿಮಗೆ ಗೊತ್ತಿಲ್ವಾ? ನನಗೆಲ್ಲ ಚೆನ್ನಾಗಿ ಗೊತ್ತು ಅಂತ ಬೈತಾ ಇರ್ತಾನೆ. ಹಾಗೆ ಕೃಷ್ಣ ತುಂಬ ಸಮಾನದಿಂದ, ಪ್ರಕಾಶ್ ಅವರೇ, ನೀವು ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ, ನಾನೇನಕ್ಕೆ ನಿಮ್ಮ ತಂಗಿಗೆ ಮೋಸ ಮಾಡಲಿ ಅಂತ ಅನ್ಬೇಕಾದ್ರೆ ನೀವು ಮಾತಾಡ್ತಿದ್ದೆಲ್ಲ ಗೊತ್ತಾಗ್ತಿದೆ, ನೀವು ಮದುವೆನೇ ಸಹ ದೊಡ್ಡ ಮೋಸವಾಗಿ ಮಾಡ್ಕೊಂಡಿದ್ದೀರಾ ಅಂತ ನನಗೆ ಇವಾಗ ಅರ್ಥ ಆಗ್ತಿದೆ ಅಂತ ಮತ್ತೆ ಕೂಗಾಡ್ತಾ ಇರ್ತಾನೆ. ಹಾಗೆ ನನ್ನ ತಂಗಿ ತುಂಬ ಚೆನ್ನಾಗಿ ನೆಮ್ಮದಿಯಾಗಿ ನಮ್ಮ ಮನೇಲಿದ್ಲು ಅಂತವಳಿಗೆ ನೀವು ದೊಡ್ಡ ಮೋಸ ಮಾಡಿಬಿಟ್ರಿ ಅಂತ ಅಂದಾಗ, ನೋಡಿ ಪ್ರಕಾಶ್ ಅವರೇ, ನಿಮ್ಮ ಮನಸ್ಸೊಳಗಡೆ ಏನೇ ಇದೆ ಅಂತ ನನಗೆ ಮಾತ್ರ ಅರ್ಥ ಆಗ್ತಾ ಇದೆ, ದಯವಿಟ್ಟು ಏನೇ ಹೇಳ್ತಿದ್ರು ಡೈರೆಕ್ಟಾಗಿ ಹೇಳಿ ಅಂತ ಕೃಷ್ಣ ಕೇಳ್ತಿರ್ಬೇಕಾದ್ರೆ, ಹಾಗೆ ಪ್ರಕಾಶ ಮತ್ತೆ ಕೋಪ ಮಾಡ್ಕೊಂಡು, ನಾನು ಇಷ್ಟೆಲ್ಲ ಮಾತಾಡ್ತಿದ್ರು ಸಹ ಏನು ಗೊತ್ತಿಲ್ದರಾಗಿ ನಿಂತ್ಕೊಂಡಿದ್ದೀರಾ, ಹಾಗಾದ್ರೆ ನನ್ನ ಬಾಯಲ್ಲಿ ನೀವು ಕೇಳಬೇಕಾ? ಮದುವೆ ದಿನ ನೀವು ಪಾರ್ಥನ ಜೊತೆ ಮಾತಾಡೋದನ್ನ ನಾನು ಕೇಳ್ಕೊಂಡೆ ಅಂತ ಅಂದಾಗ ಈ ಕಡೆ ಕೃಷ್ಣನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಮದುವೆ ದಿನ ಪಾರ್ಥ ಜೊತೆ ಈ ಕಡೆ ಕೃಷ್ಣ ಮಾತಾಡ್ತಾ ಇರ್ತಾನೆ, ನನಗೆ ಮದುವೆ ಇಷ್ಟ ಇಲ್ಲ, ನನ್ನ ಮನಸ್ಸಲ್ಲಿ ಲಕ್ಕಿ ಚಾಂಬ್ಗೆ ಜಾಗ ಬಿಟ್ಟರೆ ಬೇರೆ ಯಾರಿಗೂ ಕೊಡೋಕೆ ಇಷ್ಟ ಇಲ್ಲ ಅಂತ ಹೇಳಿದ ಮಾತೆಲ್ಲನೂ ಸಹ ಪ್ರಕಾಶ ಕೇಳ್ಕೊಂಡು ಶಾಕ್ ಆಗೋದನ್ನು ಆ ಸತ್ಯ ಎಲ್ಲನೂ ಸಹ ಈ ಕಡೆ ಕೃಷ್ಣನ ಹತ್ರ ಹೇಳ್ತಾ ಇದ್ರೆ ಇವನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಇವಾಗ ಗೊತ್ತಾಯ್ತಾ ನಾನು ಏನಕ್ಕೆ ಇಷ್ಟು ಕೋಪ ಮಾಡ್ಕೊಂಡಿದ್ದೀನಿ ಅಂತ? ಇವಾಗ ಗೊತ್ತಾಯ್ತಾ ನಿಮಗೆ? ನಿಮ್ಮ ಜೀವನ ಹಾಳಾಗಿದೆ ಅಂತ ಗೊತ್ತಿದ್ರು ಸಹ ನನ್ನ ತಂಗಿ ಜೀವನ ಹಾಳು ಮಾಡೋಕ್ಕೆ ಬಂದಿದ್ದೀರಲ್ಲ, ಯಾಕೆ ನಿಮಗೆ ಸಮಾಧಾನ ಇಲ್ವಾ? ನನ್ನ ತಂಗಿ ಜೀವನ ಹಾಳು ಮಾಡ್ಬೇಕಂತಲೇ ಮದುವೆ ಆದ್ರ, ಏನಕ್ಕೆ ಮದುವೆ ಆದ್ರಿ ಅಂತ ಕೋಪದಿಂದ ಮಾತಾಡ್ತಾ ಇರ್ತಾನೆ. ಹಾಗೆ ಕೃಷ್ಣ ಇನ್ನೊಂದ್ ಕಡೆ ಸಮಾಧಾನದಿಂದ, ಅವತ್ತೇನಾಯ್ತು ಗೊತ್ತಾ ಪ್ರಕಾಶ್ ಅವರೇ ಅಂತ ಹೇಳಕ್ ಹೋಗ್ತಿರ್ಬೇಕಾದ್ರೆ, ನೋಡಿ ಕೃಷ್ಣ ಅವರೇ, ಸತ್ಯ ಗೊತ್ತಿರೋ ನನಗೆ ಸುಳ್ಳಿನ ಸಮರ್ಥನೆ ಮಾಡಕ್ಕೆ ಬರಬೇಡಿ ಅಂತ ವಾದ ಮಾಡ್ತಾ ಇರ್ತಾನೆ. ಹಾಗೆ ನಿಮ್ಮ ಹತ್ರನೇ ಸುಖ ಶಾಂತಿ ನೆಮ್ಮದಿ ನನ್ನ ತಂಗಿ ಸಿಗಲ್ಲ ಅಂತ ಅಂದಮೇಲೆ ಅವಳನ್ನ ಏನಕ್ರಿ ಮದುವೆ ಮಾಡ್ಕೊಂಡ್ರಿ? ಗಿಳಿಯಾಗಿ ಸಾಕಿ ನಾವು ಗಿಡಗನ ಹತ್ರ ಕೊಟ್ಟಂಗಾಯ್ತು ಅಂತ ಸಿಕ್ಕಾಬಟ್ಟೆ ಕೋಪದಿಂದ ಕೃಷ್ಣನ ಬೈತಾ ಇರ್ತಾನೆ. ಹಾಗೆ ಮತ್ತೆ ಕೃಷ್ಣ ಸಮಾಧಾನದಿಂದ ಹೇಳ್ತಾ ಇರ್ತಾನೆ, ನಾನೇನಾದ್ರೂ ಮೋಸ ಮಾಡ್ಕೊಂಡಿದ್ರೆ ಅದು ನನಗೆ ಮಾತ್ರ ಮಾಡಿದ್ದೀನಿ, ನಿಮ್ಮ ತಂಗಿಗೆ ಯಾವುದೇ ರೀತಿ ಮೋಸ ಮಾಡಿಲ್ಲ. ಈ ಮನೇಲಿ ಅವರು ತುಂಬ ಚೆನ್ನಾಗಿದ್ದಾರೆ ನೋಡಿ ಅಂತ ಅಂದಾಗ, ನೋಡ್ತಾ ಇದ್ದೀನಿ, ಮದುವೆ ಆಗಿದ್ದ ಮೊದಲ ದಿನವೇ ಹೊರಗಡೆ ಕರ್ಕೊಂಡೋಗಿ ಅಲ್ಲೆಲ್ಲೋ ಬಿಟ್ಟು ಬಂದ್ರಿ, ಇವಾಗ ನೋಡಿದ್ರೆ ಹುಷಾರು ತಪ್ಪಿಸಿದ್ದೀರಾ, ಇದು ನೀವು ನೋಡ್ಕೊಳ್ಳೋ ರೀತಿನ ನನಗೆ ಬುದ್ಧಿ ಹೇಳ್ತೀರಾ ಅಂತ ಕೂಗಾಡ್ತಾ ಇರ್ತಾನೆ. ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು, ನಿಮ್ಮನ್ನಂತೂ ನಾನು ಸುಮ್ಮನೆ ಬಿಡಲ್ಲ ಅಂತ ಕೃಷ್ಣನ ಕಾಲಲ್ಲಿ ಹಿಡ್ಕೊಂಡು, ಸತ್ಯ ಹೇಳಿದ್ರೆ ಸರಿ, ನನ್ನ ತಂಗಿಗೆ ಏನಕ್ಕೆ ಅನ್ಯಾಯ ಮಾಡಿದ್ರಿ ಅಂತ ಇವತ್ತು ಹೇಳಲೇಬೇಕು ಅಂತ ಒಡೆಗೆ ಅಂತ ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ರಾಧಾ ಎದ್ದು ಪ್ರಕಾಶ್ ಕೈ ಹಿಡ್ಕೊಂಡಾಗ ಈ ಕಡೆ ತುಂಬ ಶಾಕ್ ಆಗಿ ರಾಧನ್ ಮುಖನ ಇಬ್ಬರು ನೋಡ್ತಾ ಇರ್ತಾರೆ. ಹಾಗೆ ರಾಧಾ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು, ನನ್ನ ಗಂಡನ ಮೇಲೆ ಕೈ ಮಾಡೋಕ್ಕೆ ಏನು ರೈಟ್ಸ್ ನಿಮಗೆ ಅಂತ ಅಂದಾಗ, ಇಂಥ ಮೋಸಗಾರನ ಇನ್ನು ನೀನು ನಂಬ್ತಾ ಇದೆಯಾ ಅಂತ ಮತ್ತೆ ಹೊಡೆಯಕ್ಕೆ ಹೋಗ್ತಾ ಇದ್ರೆ ಈ ಕಡೆ ರಾಧಾ ಅಣ್ಣನಿಗೆ ಹೊಡೆಯಕ್ಕೆ ಕೈ ಎತ್ತಿದಾಗ ಅವನಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರಬೇಕಾದ್ರೆ ರಾಧಾ ಸಡನ್ ಆಗಿ ಕೈನ ನೋಡ್ಕೊಂಡು ಸಿಕ್ಕಾಪಟ್ಟೆ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಮನೇಲಿ ಶರ್ಮಿಳಾ ತರಕಾರಿ ಕಟ್ ಮಾಡ್ತಿರ್ಬೇಕಾದ್ರೆ ಈ ಕಡೆ ಊರ್ಮಿಳಾ ಕೊಟ್ಟಿರೋ ಬಳೆನ ಕೈ ತುಡ್ಕೊಂಡು ಏನೋ ಡೀಪಾಗಿ ಯೋಚನೆ ಮಾಡ್ತಿರ್ಬೇಕಾದ್ರೆ ತುಳಸಿ ಬರ್ತಾಳೆ. ಅದಕ್ಕೆ ಇವತ್ತು ಏನು ಸ್ಪೆಷಲ್ ತಿಂಡಿ ಮಾಡ್ತಿದ್ದೀರಾ ಅಂತ ಕೇಳಬೇಕಾದ್ರೆ ಏನು ಮಾತಾಡದೆ ಕೈಲಿರೋ ಬಳೆನ ನೋಡ್ತಾ ಕೂತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸದಾಶಿವ ಬರ್ತಾರೆ. ಬಂದ್ಬಿಟ್ಟು, ಊರ್ಮಿಳಾ ಏನು ತಲೆ ಮೇಲೆ ಬೆಟ್ಟನೇ ಬಿದ್ದೋ ಹಾಗೆ ಏನು ಯೋಚನೆ ಮಾಡ್ತಿದ್ದೀಯಾ ಅಂತ ಅಂದಾಗ, ಅಲ್ಲ ಮಾವ, ರಾಧನ್ ಮನೆಗೆ ಇವರೊಬ್ಬರೇ ಹೋಗಿದ್ದಾರಲ್ಲ, ಕರ್ಕೊಂಡು ಹೋಗಿದ್ರೆ ನಾನು ಬರ್ತಿದ್ದೆ ತಾನೆ, ನನಗೂ ರಾಧನ್ ನೋಡ್ಬೇಕನ್ನೋ ಆಸೆ ಇರಲ್ವಾ ಅಂತ ಅಂದಾಗ, ಅಲ್ಲ ಕಣಮ್ಮ, ಮೊನ್ನೆ ತಾನೇ ಹೋಗಿದ್ಯಾ, ಪದೇ ಪದೇ ಹೋದ್ರೆ ಏನು ಚೆನ್ನಾಗಿರುತ್ತಲ್ವಾ ಅಂತ ಮಾವ ಹೇಳ್ತಾ ಇರ್ತಾರೆ. ಹಾಗೆ ಶರ್ಮಿಳಾ ಹೇಳ್ತಾ ಇರ್ತಾಳೆ, ಅವರು ಏನು ಅನ್ನಲ್ಲ ಮಾವ, ಸುಮ್ಮನೆ ನೀವೇನೇನೋ ಅನ್ಕೊಂಡಿದ್ದೀರಾ, ನಾವೇನಾದರೂ ಅವ್ರ ಮನೆಗೆ ಹೋದ್ರೆ ತುಂಬ ಖುಷಿ ಪಡ್ತಾರೆ, ಹಾಗೆ ರಾಜ ಮರ್ಯಾದೆನ ಕೊಟ್ಟು ನಮಗೆ ಏನು ಬೇಕು ಅದನ್ನೆಲ್ಲ ಕೊಟ್ಟು ಕಳಿಸ್ತಾರೆ ಅಂತ ಮಾತಾಡ್ತಿರ್ಬೇಕಾದ್ರೆ ಈ ಕಡೆ ಮಾವನಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿರುತ್ತೆ. ಅಷ್ಟೊತ್ತಿಗೆ ಅತ್ತೆ ಬಂದು ಬೈತಾ ಇರ್ತಾರೆ, ಸುಮ್ಮನೆ ಹೋದ್ರೆ ಏನೇ ಅನ್ಕೋತಾರೆ, ಅವರೇನೋ ಚೆನ್ನಾಗಿ ನೋಡ್ಕೋತಾರೆ ಅಂತ ನಾವು ಹೋಗ್ತಾ ಇದ್ರೆ ನಮ್ಮ ಮರ್ಯಾದೆ ನಾವೇ ಕಳ್ಕೊಬೇಕಾಗುತ್ತೆ ಅಂತ ಅಂದಾಗ ಇವಳಿಗೆ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಹಾಗೆ ಮತ್ತೆ ಶರ್ಮಿಳಾ ಹೇಳ್ತಾ ಇರ್ತಾಳೆ, ಅಲ್ಲ ಅತ್ತೆ, ಮದುವೆಯಾಗಿ ಇಷ್ಟು ವರ್ಷ ಆದಮೇಲೆ ಸಹ ನಾನು ಎಲ್ಲಾದರೂ ಕರ್ಕೊಂಡೋಗಿ ಅಂತ ನಿಮ್ಮನ್ನ ಅಥವಾ ನಿಮ್ಮ ಮಗನ್ನ ಕೇಳಿದ್ದೀನ? ರಾಧನ್ಗೇನೋ ಹುಷಾರಿಲ್ಲ, ಅದಕ್ಕೆ ನೋಡ್ಕೊಬರೋಣ ಎಲ್ಲರೂ ಅಂತ ಹೇಳಿದೆ, ಅದಕ್ಕೆ ಇಷ್ಟೆಲ್ಲ ಮಾತಾಡ್ತೀರಾ ಅಂತ ಅಂದಾಗ ಅತ್ತೆ ಹೇಳ್ತಾ ಇರ್ತಾರೆ, ಆಗಲ್ಲ, ಪದೇ ಪದೇ ಹೋಗೋದೆಲ್ಲ ಸರಿ ಇಲ್ಲ, ಹಾಗೆ ನಿನ್ನ ಬುದ್ಧಿ ನನಗೆ ಗೊತ್ತು, ಓದೋಳು ಸುಮ್ಮನೆ ಬರ್ದಲ್ಲೇ ಹೋಗಿ ಅವ್ರ ಮನೇಲಿ ಬಳೆನ ಬಂದಿದೆಯಲ್ಲ ಅಂತ ಅಂದಾಗ ಬಾಯ್ ನಾ ಬಡ್ಕತಾ ಇರ್ತಾಳೆ. ಏನತ್ತೆ, ನನ್ನನ್ನು ಕಳ್ಳಿ ಮಾಡಿದ್ದೀರಾ, ನಾನೇನು ಕತ್ಕೊಬರಲಿಲ್ಲ, ಅವರೇ ಇಷ್ಟಪಟ್ಟು ಕೊಟ್ಟಿದ್ದು ಗೊತ್ತಾ ಅಂತ ಅಂದಾಗ ಈ ಕಡೆ ಸದಾಶಿವ ಅವರು ಹೇಳ್ತಾ ಇರ್ತಾರೆ, ಏನೇ ಆಗಲಿ ಅವ್ರ ಮನೆಗೆ ಹೋದಾಗ ಮಾತಾಡಬೇಕು ಬರಬೇಕು ಅಷ್ಟೇ, ಅದನ್ನ ಬಿಟ್ಟು ಬೇಡದೆಲ್ಲ ಮಾತಾಡಬಾರ್ದು, ನಮಗೆ ಎಷ್ಟು ಅವಮಾನ ಆಗುತ್ತಲ್ವಾ ಅಂತ ಹೇಳ್ತಾ ಇರ್ತಾರೆ. ಮತ್ತೆ ಶರ್ಮಿಳಾ ಮಾವ ಹೇಳ್ತಾ ಇರ್ತಾರೆ, ನೋಡು, ಅವ್ರ ಮನೆಗೆ ಹೋಗ್ಬಿಟ್ಟು ನಮ್ಮಲ್ಲಿ ಅದಿಲ್ಲ ಇದಿಲ್ಲ ಅಂತ ಹೇಳಿದ್ರೆ ನಮ್ಮ ಮರ್ಯಾದೆನ ಕಳ್ಕೊಬೇಕಾಗುತ್ತೆ, ಅರ್ಥ ಮಾಡ್ಕೊಳ್ಳಮ್ಮ ಅಂತ ಅಂದಾಗ, ಸರಿ ಬಿಡಿ ಮಾವ, ನೀವು ನಿಮ್ಮ ಮಗನ ಥರನೇ ಆಡ್ತೀರಾ, ಏನು ಮಾಡೋಕ್ಕಾಗಲ್ಲ, ಕಟ್ಕೊಂಡು ಗಂಡನೇ
ಕೇರ್ ಮಾಡಲ್ಲ ಅಂತ ಅಂದಮೇಲೆ ನನ್ನನ್ನು ಈ ಮನೆಯಲ್ಲಿ ಯಾರು ಕೇರ್ ಮಾಡ್ತಾರೆ, ಇಲ್ಲೇ ಬಿದ್ದಿರಬೇಕು ಅಂತ ನನ್ನ ಹಣೆ ಬರದಲ್ಲಿ ಬರ್ತಿರ್ಬೇಕಾದ್ರೆ ನಾನು ತಾನೇ ಏನು ಮಾಡೋಕ್ಕಾಗುತ್ತೆ ಅಂತ ಗುಣಗಣ ಅಂತ ಕೂಗಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಶರ್ಮಿಳಾ ಅತ್ತೆ ಹೇಳ್ತಾ ಇರ್ತಾರೆ, ನೋಡಿದ್ರೆ ರೀ ಇವಳು ಯಾಕೆ ಈ ರೀತಿ ಆಡ್ತಾಳೆ ಅಂತ ಅನ್ಬೇಕಾದ್ರೆ, ನಿನಗೆ ಗೊತ್ತಲ್ವಾ ಅವಳು ಹೀಗೆ ಅಂತ, ಬಾವಿಗೆ ಬೇಕಾದರೂ ಬೀಗ ಹಾಕ್ಬೋದು, ಬಾಯಿಗೆ ಬೀಗ ಹಾಕೋಕ್ಕಾಗಲ್ಲ, ನೀನು ತಲೆ ಕೆಡಿಸ್ಕೋಬೇಡ ಸುಮ್ಮನಿರೆ ಅಂತ ಬೈತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಊರ್ಮಿಳನ ಹತ್ರ ಮಹಾಲಕ್ಷ್ಮಿ ಹೇಳ್ತಾ ಇರ್ತಾರೆ ರಾಧನಿಗೆ ಅವ್ರ ತವ್ರ ಮನೆಯಿಂದ ಅವ್ರ ಅಣ್ಣ ಬಂದಿದ್ದು ನೋಡಿ ಎಷ್ಟು ಖುಷಿಯಾಗಿದೆ ಅಲ್ವಾ ಅಂತ ಅನ್ಬೇಕಾದ್ರೆ, ಹೌದು ಅತ್ತೆ ಅವ್ರ ಅಪ್ಪ ಬಂದಿದ್ರೆ ಇನ್ನೂ ಖುಷಿ ಪಡೋಳು, ಆದರೆ ಯಾರೊಬ್ಬರು ಬಂದ್ರಲ್ಲ ಇವಾಗ ರಾಧನಿಗೆ ಸ್ವಲ್ಪ ಸಮಾಧಾನ ಆಗಿದೆ, ಸಂಬಂಧನೂ ಸಹ ಗಟ್ಟಿ ಆಗುತ್ತೆ, ನಮ್ಮ ಮತ್ತು ಅವರ ಬಾಂಧವ್ಯ ಜಾಸ್ತಿ ಆಗುತ್ತೆ ಅಂತ ಅನ್ಬೇಕಾದ್ರೆ, ಹೌದಮ್ಮ ಊರ್ಮಿಳಾ ನೀನು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ, ಈಗಿನ ಕಾಲದಲ್ಲಿ ಮದುವೆ ಮಾಡಿ ಕೊಟ್ಟಿದ ತಕ್ಷಣ ಬರೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಆದರೆ ಅವಾಗವಾಗ ಬಂದೋದ್ರೆ ಸಂಬಂಧ ಗಟ್ಟಿಯಾಗಿರುತ್ತೆ ಅಂತ ಅಂದಾಗ, ಹೌದು ಮಾವ ಇದೆಲ್ಲ ನೀವು ಹೇಳ್ಕೊಟ್ಟಿರೋ ಪಾಠ, ನೀವು ಹೇಳ್ಕೊಟ್ಟಂಗೆ ನಾವು ಕಲ್ತಿದ್ದೀವಿ, ಹಾಗೆ ನಡ್ಕೊಂಡಿದ್ದೀವಿ ಅಂತ ಅಂದಾಗ ಈ ಕಡೆ ಮಾವ ಶಿವರಾಜ್ಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಹಾಗಾದರೆ ನಾವು ಹಳೆ ಮನೆ ಕಡೆ ಹೋಗಿ ಬರೋಣ ಒಂದ್ಸಲ ಊರ್ಮಿಳಾ ಅಂತ ಅನ್ಬೇಕಾದ್ರೆ, ಏನಕ್ಕೆ ಮಾವ ಅಂತ ಅನ್ಬೇಕಾದ್ರೆ, ಆ ಮನೇಲಿ ಪ್ರಿಂಟಿಂಗ್ ಮಿಷನ್ ಇದೆ ಅದನ್ನು ಸ್ವಲ್ಪ ತೊಗೊಬರ್ಬೇಕು ಅಂತ ಹೇಳ್ತಾ ಇರ್ತಾರೆ. ಊರ್ಮಿಳಾ ಹೇಳ್ತಾ ಇರ್ತಾಳೆ, ಮಾವ ಏನು ಗೊತ್ತಾ ಅವಾಗವಾಗ ನಾವು ಹೋಗ್ತಾ ಇದ್ರೆ ಅದು ಬಾಡಿಗೆ ಮನೆ ಆಗಿತ್ತು, ಆದರೆ ಇವಾಗ ಅದು ನಮ್ಮ ಬೀಗ್ರ ಮನೆ, ನಾವು ಹಂಗೆ ಹೋಗೋಕ್ಕಾಗಲ್ಲ, ಆದರೂ ನಿಮಗೋಸ್ಕರ ಒಂದ್ಸಲ ಸಮಯ ಮಾಡ್ಕೊಂಡು ಹೋಗ್ಬರೋಣ ಬಿಡಿ ಅಂತ ಹೇಳಿದಾಗ ಇವ್ರಿಗೆ ಸ್ವಲ್ಪ ಖುಷಿ ಆಗ್ತಾ ಇರುತ್ತೆ. ಹಾಗೆ ನಿಮ್ಮ ಆಸೆನ ಈಡೇರಿಸ್ತೀನಿ ಬಿಡಿ ಮಾವ ಅಂತ ಊರ್ಮಿಳಾ ಅನ್ಬೇಕಾದ್ರೆ, ಅಷ್ಟು ಮಾಡಮ್ಮ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ಆದಷ್ಟು ಬೇಗ ಪ್ರಿಂಟಿಂಗ್ ಮಿಷನ್ನ ನಾನು ನೋಡಬೇಕು, ಯಾಕೆ ಅಂತಂದರೆ ನಾನು ನಮ್ಮಪ್ಪ ಎಲ್ಲ ಸಂಪಾದನೆ ಮಾಡಿದ್ದು ಅದರಿಂದಲೇ ಒಂದ್ಸಲ ನೋಡ್ಕೊಬರ್ಬೇಕು ಅಂತ ಅಂದಾಗ ಮಹಾಲಕ್ಷ್ಮಿ ಹೇಳ್ತಾ ಇರ್ತಾರೆ, ಅಲ್ಲ ಹಾಗಾದರೆ ಈ ಶ್ರೀಮಂತಿಕೆ ನಿಮಗೆ ಸುಖ ಕೊಟ್ಟಿಲ್ವ ರೀ ಅಂತ ಅಂದಾಗ, ಆಗಲ್ಲ ನಾವು ಕೋಟ್ಯಾಂತರ ರೂಪಾಯಿ ನಾವು ಇದರಿಂದ ದುಡ್ದಿರ್ಬೋದು, ಆದರೆ ಆ ಪ್ರಿಂಟಿಂಗ್ ಮಿಷನಿಂದ ಒಂದೊಂದು ರೂಪಾಯಿ ದುಡ್ದು ನಾವು ಜೀವನ ಮಾಡ್ತಿದ್ವಲ್ಲ ಅದರಲ್ಲಿರೋ ನೆಮ್ಮದಿ ಇದರಲ್ಲಿಲ್ಲ ಮಹಾಲಕ್ಷ್ಮಿ ಅಂತ ಹೇಳ್ತಾ ಇರ್ತಾರೆ. ಅದನ್ನು ನನ್ನ ಕೈಲಿ ಮರೆಯೋಕ್ಕಾಗಲ್ಲ ಮಹಾಲಕ್ಷ್ಮಿ ಅಂತ ಅನ್ಬೇಕಾದ್ರೆ, ಮಾವ ನೀವು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ, ದುಡ್ಡಿದ ತಕ್ಷಣ ನೆಮ್ಮದಿಯಾಗಿರ್ತೀವಿ ಅಂತ ಅನ್ನೋ ಮಾತು ಸುಳ್ಳು, ನಮಗೆ ಶ್ರೀಮಂತಿಕೆ ಜಾಸ್ತಿ ಇದೆ ಆದರೆ ನೆಮ್ಮದಿನಿಲ್ಲ ನೋಡಿ, ಅದರಲ್ಲಿದ್ದ ನೆಮ್ಮದಿ ಇವಾಗ ಇದರಲ್ಲಿಲ್ಲ ಅಲ್ವಾ ಮಾವ ಅಂತ ಊರ್ಮಿಳಾ ಹೇಳ್ತಾ ಇರ್ತಾಳೆ. ಹಾಗೆ ಏನು ಗೊತ್ತಾ ಮಾವ, ನಮ್ಮ ಹತ್ರ ದುಡ್ಡಿಲ್ಲ ಅಂತಂದರೆ ಜನಗಳು ನೋಡೋ ರೀತಿನೇ ಒಂಥರ ಇರುತ್ತೆ, ಅದಕ್ಕೋಸ್ಕರ ನಾವು ದುಡಿಲೇಬೇಕು ಅಲ್ವಾ ಮಾವ ಅಂತ ಅಂದಾಗ, ಅದೇನೋ ಸರಿ ಸರಿಯಮ್ಮ ಹಾಗಾದರೆ ಸಮಯ ನೋಡಿಕೊಂಡು ಒಂದಿನ ಎಲ್ಲರೂ ಸಹ ಪ್ರಿಂಟಿಂಗ್ ಮಿಷನ್ನ ನೋಡ್ಕೊಬರಕ್ಕೆ ಹೋಗೋಣ ಅಂತ ಅಂದಾಗ, ಸರಿ ಬಿಡಿ ಅಂತ ಊರ್ಮಿಳಾ ಹೇಳ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ರಾಧಾ ಅಣ್ಣನ ಜೊತೆ ಕೋಪ ಮಾಡ್ಕೊಂಡು, ಅಲ್ಲ ಅಣ್ಣ ಇವ್ರ ಮನೆಗೆ ಬಂದು ನನ್ನ ಗಂಡನ್ನ ಕಾಲರ್ ಪಟ್ಟಿ ಹಿಡಿಸಿದೆಯಲ್ಲ ಏನಾಗಿದೆ ನಿನಗೆ ಅಂತ ಅಂದಾಗ, ಯಾಕೆ ಏನಾಗಿದೆ, ನಿನಗೆಷ್ಟು ಮೋಸ ಆಗಿದೆ ಅಂತ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀಯ, ಅದಕ್ಕೆ ನಾನು ಈ ಕೆಲಸ ಮಾಡ್ತಿದ್ದೀನಿ ರಾಧಾ ಅಂತ ಅಂದಾಗ, ನೋಡು ಅಣ್ಣ ಗೊತ್ತಾಗಿದೆ ಇವಾಗ ಏನಾಗಬೇಕಾಗಿದೆ, ಕೊಟ್ಟೆಣ್ಣು ಕುಲುಕೊರಗೆ ಅಂತ ಹೇಳ್ತಾರಲ್ಲ ಅಲ್ವಾ ಅಣ್ಣ, ಅದೇ ರೀತಿ ಮದುವೆ ಮಾಡಿಕೊಟ್ಟಾಗಿದೆ, ಇವಾಗ ನನ್ನ ಜೀವನ ನಂದು, ಇದ್ರ ಬಗ್ಗೆ ಪದೇ ಪದೇ ನೀನು ಡಿಸ್ಕಸ್ ಮಾಡಿ ತೊಂದರೆ ಕೊಡೋಕ್ಕೆ ಬರಬೇಡ ಅಂತ ಅಂದಾಗ ಪ್ರಕಾಶನ್ಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಪ್ರಕಾಶ್ ತುಂಬ ಬೇಜಾರಿಂದ ಹೇಳ್ತಾ ಇರ್ತಾನೆ, ಅಲ್ಲಮ್ಮ ಮದುವೆ ಮಾಡಿ ಕೊಟ್ಟಿದ ತಕ್ಷಣ ತವ್ರ ಮನೆ ಋಣ ತೀರ್ತು ಅಂತ ನೀನು ಅನ್ಕೊಂಡಿದ್ದೇನಮ್ಮ, ನೀನು ಚೆನ್ನಾಗಿರ್ಲಿ ಅಂತ ತಾನೇ ನಾವು ಈ ಮನೆಗೆ ಮದುವೆ ಮಾಡಿಕೊಟ್ಟಿದ್ದು, ಇಲ್ಲಿ ಸುಖವಾಗಿಲ್ಲ ಅಂತಂದರೆ ನಾವು ತಾನೇ ಯಾವಾಗ ಹೇಗೆ ನೆಮ್ಮದಿಯಾಗಿರೋಕ್ಕಾಗುತ್ತೆ ಹೇಳು ಅಂತ ಹೇಳ್ತಿರ್ಬೇಕಾದ್ರೆ, ಹಾಗೆ ರಾಧಾ ಮತ್ತೆ ಕೋಪದಿಂದ ಕಿರ್ಚಾಡ್ತಾ ಇರ್ತಾಳೆ, ಅದನ್ನೇ ಎಷ್ಟು ಸಲ ಅಂತ ಹೇಳ್ತೀರಣ್ಣ, ಇದನ್ನೇ ವಿಷಯನ ಇಲ್ಲಿಗೆ ಬಿಟ್ಬಿಡು ಅಂತ ಅಂದಾಗ, ನೋಡು ರಾಧಾ ನನ್ನ ಮೇಲೆ ಹಾಣೆ ಮಾಡಿ ಹೇಳು ಈ ಮನೇಲಿ ಸುಖವಾಗಿದೆಯಾ, ಹಾಗೆ ಇವನು ನಿನ್ನನ್ನು ಚೆನ್ನಾಗಿ ನೋಡ್ಕೊತಿದ್ದೇನ ಹೇಳು ಅಂತ ಅಂದಾಗ, ಏನು ಅಂತ ಮಾತಾಡ್ತೀಯ ಅಣ್ಣ, ಮದುವೆ ಆಗಿ ಸ್ವಲ್ಪ ದಿನ ಆಗಿದೆ, ನನ್ನ ಅರ್ಥ ಮಾಡ್ಕೊಳ್ಳೋಕೆ ಇವ್ರಿಗೂ ಟೈಮ್ ಬೇಕು, ಇವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ನನಗೂ ಟೈಮ್ ಬೇಕು, ಒಂದು ಟೈಮ್ ಬಂದಾಗ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನೀವು ಏನೇನೋ ಕಲ್ಪನೆ ಮಾಡಿಕೊಂಡು ಇದ್ರ ಬಗ್ಗೆನ ಜಾಸ್ತಿ ಮಾತಾಡಬೇಡಿ, ಇದು ಗಂಡ ಹೆಂಡತಿ ವಿಷಯ, ಇದ್ರ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಅಂತ ಅಂದಾಗ ಪ್ರಕಾಶನಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಅಣ್ಣ ನೀವು ನನ್ನನ್ನು ನೋಡೋಕ್ಕೆ ಅಂತ ಬಂದಿದ್ರ ಮೇಲೆ ನೋಡ್ಕೊಂಡು ಹೋಗ್ಬೇಕು, ಅದನ್ನು ಬಿಟ್ಟು ನನ್ನ ಗಂಡನ್ನ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದೀರಾ, ಈ ರೀತಿ ಮಾಡೋದಾದ್ರೆ ನನ್ನನ್ನು ನೋಡೋಕ್ಕೆ ಬರಬೇಡಿ ಅಂತ ಅಂದಾಗ ಪ್ರಕಾಶನ್ ಕಣ್ಣಲ್ಲಿ ಸಿಕ್ಕಾಬಟ್ಟೆ ನೀರು ಬರ್ತಾ ಇರುತ್ತೆ. ಹಾಗೆ ಪ್ರಕಾಶ ತುಂಬ ಬೇಜಾರಿಂದ, ನಿನಗೆ ಹುಷಾರಿಲ್ಲ ಅಂತ ಕೇಳಿದಾಗ ಓಡೋಡಿ ಬಂದಲ್ಲ ಅದು ನನ್ನ ತಪ್ಪು, ಹಾಗೆ ಒಡ ಹುಟ್ಟಿದವಳು ಅವಳು ಬದುಕನ್ನ ಸರಿ ಮಾಡಬೇಕು ಅಂತ ಇಷ್ಟ ಕಷ್ಟಪಡ್ತಿದ್ದೀನಲ್ಲ ಅದು ನನ್ನ ತಪ್ಪು ಬಿಡಮ್ಮ ಅಂತ ಅಂದಾಗ ರಾಧನಿಗಂತೂ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಮತ್ತೆ ಪ್ರಕಾಶ ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೊಂಡು, ಸರಿ ಅಮ್ಮ ನಿನ್ನ ಜೀವನ ನಿನ್ನಿಷ್ಟ, ನಿನ್ನ ಲೈಫಲ್ಲಿ ನಾನು ಇನ್ನೂ ಎಂಟ್ರಿ ಆಗಲ್ಲ ಅಂತ ಕೋಪ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ರಾಧಾ ಸಿಕ್ಕಾಬಟ್ಟೆ ಕಣ್ಣೀರು ಹಾಕೊಂಡು ನಿಂತ್ಕೊಂಡ್ರೆ ಕೃಷ್ಣ ಏನು ಮಾತಾಡದೆ ತನ್ನ ಪಾಡಿ ತಾನು ಹೊರಟೋಗ್ತಾ ಇರ್ತಾನೆ. ಹಾಗೆ ರಾಧಾ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ದಯವಿಟ್ಟು ಅಣ್ಣ ನನ್ನನ್ನು ಕ್ಷಮಿಸ್ಬಿಡಿ, ನನ್ನ ನೋವನ್ನು ಹಂಚ್ಕೊಳ್ಳೋಕೆ ಬಂದವನಿಗೆ ನಾನು ಸಿಕ್ಕಾಬಟ್ಟೆ ಕಣ್ಣೀರು ಹಾಕಿಸ್ಬಿಟ್ಟೆ ಅಂತ ನೆನೆಸ್ಕೊಂಡು ಅಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಮನೆಯವರೆಲ್ಲರೂ ಕುತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಕೃಷ್ಣನ ಅಣ್ಣ ಹೇಳ್ತಾ ಇರ್ತಾರೆ, ಅಲ್ಲ ಪ್ರಕಾಶ್ ಅವರು ಹೋಗಿ ಇಷ್ಟೊತ್ತಾಯಿತು ಇನ್ನೂ ಬಂದಿಲ್ಲ ಅಂತ ಅಂದಾಗ ನಿತ್ಯ ಹೇಳ್ತಾ ಇರ್ತಾಳೆ, ಹೋಗಿರೋದವ್ರು ಅಣ್ಣ ತಾನೇ ಹರಟೆ ಹೊಡ್ಕೊಂಡು ಕೂತಿರ್ಬೋದು, ಬರ್ತಾರೆ ಬಿಡಿ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಕೋಪ ಮಾಡಿಕೊಂಡು ಸ್ಟೆಪ್ಪಿಂದ ಕೆಳಗಡೆ ಇಳಿದು ಪ್ರಕಾಶ ಬರ್ತಿರ್ಬೇಕಾದ್ರೆ ಎಲ್ಲರಿಗೂ ಆಶ್ಚರ್ಯ ಆಗ್ತಾ ಇರುತ್ತೆ, ಇದೇನಿದು ಹೋಗ್ಬೇಕಾದ್ರೆ ಇಷ್ಟು ಖುಷಿಯಿಂದ ಹೋಗಿದ್ದೀರಾ, ಬರ್ಬೇಕಾದ್ರೆ ಏನಕ್ಕೆ ಈ ರೀತಿ ಕೋಪ ಮಾಡ್ಕೊಂಡು ಬಂದಿದ್ದೀರಾ ಅಂತ ಊರ್ಮಿಳಾ ಕೇಳ್ತಾ ಇರ್ತಾರೆ. ಹಾಗೆ ಶಿವರಾಜ್ ಅವರು ಹೇಳ್ತಾ ಇರ್ತಾರೆ, ನೀವೇನಕ್ಕೆ ಇಷ್ಟೊಂಥರ ಬೇಜಾರು ಮಾಡ್ಕೊಂಡಿದ್ದೀರಾ ಪ್ರಕಾಶ್ ಅವರೇ, ಮನುಷ್ಯ ಅಂತಂದಮೇಲೆ ಸಣ್ಣ ಪುಟ್ಟ ಕಾಯಿಲೆ ಎಲ್ಲ ಬಂದೇ ಬರ್ತವೆ, ಡಾಕ್ಟ್ರು ಬೇಗ ಹುಷಾರಾಗ್ತಾರೆ ಅಂತ ಹೇಳಿದಾರಲ್ವಾ, ಅವಳು ಹುಷಾರಾಗ್ತಾಳೆ ನೀವು ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ರೆ ಪ್ರಕಾಶ ಮಾತ್ರ ಸಿಕ್ಕಾಬಟ್ಟೆ ಕೋಪದಿಂದ ಎಲ್ಲರನ್ನೂ ನೋಡ್ತಾ ಇರ್ತಾನೆ.
ಈ ಪ್ರಕಾಶ ಏನು ಮಾತಾಡದೆ ಕೋಪ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಎಲ್ಲರಿಗೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಮಹಾಲಕ್ಷ್ಮಿ ಹೇಳ್ತಾ ಇರ್ತಾರೆ, ಇವ್ರಿಗೆ ಏನಾಯಿತು, ಏನಕ್ಕೆ ಹಿಂಗೆ ಸಡನ್ನಾಗಿ ಹೋದ್ರು ಅಂತ ಅಂದಾಗ ನನಗನ್ಸುತ್ತೆ ಏನಾದರೂ ಕೃಷ್ಣನಿಗೆ ಇವ್ರಿಗೂ ಏನಾದರೂ ಜಗಳ ಆಯಿತಾ, ಅದಕ್ಕೆ ಈ ರೀತಿ ಕೋಪ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ ಅಂದಾಗ ಕೃಷ್ಣನನ್ನು ಹೌದು ಅವತ್ತು ಬಂದಾಗಲೂ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ರು ಪ್ರಕಾಶ್ ಅವರು, ಏನೋ ನಡೆದಿದೆ ಅಂತ ಅಂದಾಗ ನಿತ್ಯ ಹೇಳ್ತಾ ಇರ್ತಾಳೆ, ರಾಧಾ ಅಲ್ಲೇ ಇರಬೇಕಾದ್ರೆ ಇವರಿಬ್ಬರ ನಡುವೆ ಎಂಥ ಜಗಳ ನಡೆಯುತ್ತೆ, ಅಷ್ಟಕ್ಕೂ ಜಗಳ ಆಗೋಕ್ಕೆ ಕೃಷ್ಣ ಏನು ಕೆಟ್ಟವನಲ್ಲ, ಅವನ ಯಾರ ಜೊತೆನೂ ಸಹ ಜಗಳಕ್ಕೆ ಹೋಗಲ್ಲ, ನಮ್ಮ ಕೃಷ್ಣನ ಬಗ್ಗೆ ನಮಗೆ ಗೊತ್ತಿಲ್ವಾ ಅಂತ ನಿತ್ಯ ಹೇಳ್ತಾ ಇರ್ತಾರೆ. ಹಾಗೆ ಮಹಾಲಕ್ಷ್ಮಿ ಹೇಳ್ತಾ ಇರ್ತಾರೆ, ಹಾಗಾದರೆ ಇವರಿಬ್ಬರ ನಡುವೆ ಏನಾಯಿತು, ಏನು ಕೋಪ ಮಾಡ್ಕೊಂಡು ಹೋದ್ರು ಅಂತ ಅಂದಾಗ ಸುಮ್ಮನೆ ಏನು ಮಾತಾಡೋದು ಬೇಡ ಮಹಾಲಕ್ಷ್ಮಿ, ಅವರನ್ನೇ ಕೇಳೋಣ ಅಂತ ಶಿವರಾಜ್ ಅವರು ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸಿಕ್ಕಾಬಟ್ಟೆ ಕೋಪ ಆಗಿ ಟೆನ್ಷನ್ ಮಾಡಿಕೊಂಡು ಕೃಷ್ಣ ಕೆಳಗಡೆಯಿಂದ ಬರ್ತಿರ್ಬೇಕಾದ್ರೆ, ಅಲ್ಲ ಕಣೋ ನಿಮ್ಮಿಬ್ಬರ ನಡುವೆ ಏನಾದ್ರು ಜಗಳ ನಡೀತಾ, ಪ್ರಕಾಶ್ ಅವರು ಏನು ಮಾತಾಡ್ದಲ್ಲೇ ಹೋದ್ರಲ್ಲ, ಹಾಗೆ ನೀನೇನಕ್ಕೆ ಕರ ಬಡ್ದಂಗೆ ನಿಂತಿದ್ಯಾ ಅಂತ ಕೇಳ್ತಾ ಇರ್ತಾರೆ. ಹಾಗೆ ಊರ್ಮಿಳ ಹೇಳ್ತಾ ಇರ್ತಾಳೆ, ಅಲ್ಲ ಕೃಷ್ಣ ಏನಕ್ಕೆ ಈ ರೀತಿ ನಿಂತಿದ್ಯಾ, ಅಟ್ಲೀಸ್ಟ್ ಏನಾಯಿತು, ನಿಮ್ಮಿಬ್ಬರ ನಡುವೆ ಜಗಳ ಆಯಿತಾ, ನೀನು ಮಾಡ್ದೋ ಅವ್ರು ಮಾಡಿದ್ರು ಅದನ್ನಾದರೂ ಹೇಳು ಅಂತ ಅಂದರೆ ಕೃಷ್ಣ ಏನು ಮಾತಾಡದೆ ಕೋಪ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ, ಅಲ್ಲ ಇವನಿಗೆ ಏನಾಗಿದೆ ಇಷ್ಟೊಂಥರ ಕೋಪ ಮಾಡ್ಕೊಂಡು ಹೋಗ್ತಿದ್ದಾನಲ್ಲ, ಹಾಗಾದರೆ ಇವರಿಬ್ಬರ ನಡುವೆ ಏನೋ ಜಗಳ ಆಗಿದೆ, ಅಷ್ಟಕ್ಕೂ ಏನಾಯಿತು ಅಂತ ಕೇಳ್ಕೊಬರೋಣ ನಡೀರಿ ಅಂತ ಮಹಾಲಕ್ಷ್ಮಿ ತನ್ನ ಗಂಡನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ನಿತ್ಯ ರಾಧನ್ ಮಾತಾಡ್ಸ್ಕೊ ಬರ್ತೀನಿ ಅಂತ ಹೋಗ್ತಾ ಇರ್ತಾಳೆ. ಹಾಗೇನೊಂದು ಕಡೆ ನಿತ್ಯ ರೂಮಿಗೆ ಬರ್ತಿರ್ಬೇಕಾದ್ರೆ ರಾಧಾ ಸಿಕ್ಕಾಬಟ್ಟೆ ಕಣ್ಣೀರು ಆಗ್ತಿರೋದನ್ನ ನೋಡಿ ಅವಳಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಿರುತ್ತೆ. ಏನಾಯಿತು ರಾಧಾ, ಯಾಕೆ ಕಳ್ತಿದೆ ಹೇಳು ಅಂತ ಅಂದಾಗ ನಿತ್ಯನ ಹಗ್ ಮಾಡಿಕೊಂಡು ಕಣ್ಣೀರು ಆಗ್ತಿರ್ಬೇಕಾದ್ರೆ, ನನಗೆ ಸಿಕ್ಕಾಬಟ್ಟೆ ಕೋಪ ಬರೆಸ್ತಿದ್ಯಾ, ಅಟ್ಲೀಸ್ಟ್ ಏನಾಯಿತು ಅಂತ ಹೇಳು ಅಂತ ಅನ್ಬೇಕಾದ್ರೆ, ಏನಿಲ್ಲ ಅಕ್ಕ, ಈ ಮನೇಲಿ ಎಲ್ಲರಿಗಿನ್ನ ಜಾಸ್ತಿ ಪ್ರೀತಿ ಮಾಡೋದು ನೀವು ನನ್ನ ಸ್ವಂತ ಅಕ್ಕ ಆಗ್ತಿದ್ರು ಸಹ ಅಕ್ಕಗಿನ್ನ ಹೆಚ್ಚಾಗಿ ಪ್ರೀತಿ ಕೊಟ್ಟಿದ್ದೀರಾ ಅಂತ ಅಂದಾಗ, ಸರಿ ತಾನೇ ಅಕ್ಕ ಆಗಿರೋಕ್ಕೆ ಕೇಳ್ತಾ ಇದ್ದೀನಿ, ಏನಾಯಿತು ಹೇಳು, ಅಲ್ಲಿ ನೋಡಿದರೆ ನಿಮ್ಮ ಅಣ್ಣನು ಏನು ಮಾತಾಡ್ದಲ್ಲೇ ಹೋದ್ರು, ಕೃಷ್ಣನು ಕೋಪ ಮಾಡ್ಕೊಂಡು ಹೋದ, ಇಲ್ಲಿ ನೀನು ಅಳ್ತಿದೀಯಾ, ನಾವೇನು ಅನ್ಕೊಳ್ಳಿ ಅಂತ ಟೆನ್ಷನಿಂದ ಕೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ರಾಧಾ ಸಿಕ್ಕಾಪಟ್ಟೆ ಕಣ್ಣೀರು ಹಾಕೊಂಡು ಅಣ್ಣನನ್ನು ನೋಡೋಕ್ಕೆ ಅಂತ ಬಂದಿದ್ರು, ಆದರೆ ಕೃಷ್ಣ ಅವ್ರ ಹತ್ರ ನಡ್ಕೊಂಡಿದ್ದ ರೀತಿ ನನಗೆ ಇಷ್ಟ ಆಗಲಿಲ್ಲ, ಅದಕ್ಕೆ ಅಣ್ಣನ ಮೇಲೆ ಕೈ ಎತ್ತಿದೆ, ಲೈಫಲ್ಲಿ ಯಾವತ್ತೂ ಈ ರೀತಿ ನಾನು ಮಾಡಿರಲಿಲ್ಲ, ನನ್ನ ತಪ್ಪು ನಾನು ದೇವ್ರಿಗೆ ಕ್ಷಮಿಸಲ್ಲ, ನನಗೆ ಸಿಕ್ಕಾಬಟ್ಟೆ ನೋವಾಗ್ತಿದೆ ಅಂತ ಅಂದಾಗ ನಿತ್ಯನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗಿ, ನಿಮ್ಮ ಅಣ್ಣನ ಮೇಲೆ ನೀನು ಕೈ ಎತ್ತಿದೆ ರಾಧಾ, ಅಷ್ಟಕ್ಕೂ ಅವರಿಬ್ಬರ ನಡುವೆ ಏನು ಜಗಳ ನಡೀತು, ಕೃಷ್ಣ ಏನಂದ ಅಂತ ಅಂದಾಗ ಇವಳು ಶಾಕ್ ಆಗಿ ಹಾಗೆ ನಿತ್ಯ ಮುಖರ ನೋಡ್ತಾ ನಿಂತ್ಕೋತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.